ರೂಪಾಯಿ ಇನ್ಪುಟ್ ಸಬ್ಸಿಡಿ ಆಸ್ ವೆಲ್ ಆಸ್ ಇನ್ಶೂರೆನ್ಸ್. ಮಿಸ್ಟರ್ ವಿಜೇಂದ್ರ ಅವರೇ, ಮಿಸ್ಟರ್ ನಾರಾಯಣಸ್ವಾಮಿ ಚೆಲುವಾದಿ ಅವರೇ, ಮಿಸ್ಟರ್ ಅಶೋಕ್ ಅವರೇ, ದಯವಿಟ್ಟು ಇದು ಅಂಕಿಅಂಶಗಳನ್ನು ತಿಳ್ಕೊಳ್ಳಿ. ಕೇಂದ್ರ ಸರ್ಕಾರ ಅವ್ರದ್ದು ಕೂಡ ಜವಾಬ್ದಾರಿ ಇದೆ ಕರ್ನಾಟಕದ ಮೇಲೆ, ಕಲಬುರಗಿ ಮೇಲೆ. ಕೇಂದ್ರ ಸರ್ಕಾರ ಏನು ಬರೀ ಕನ್ನಡಿಗರ ಬೆವರು ರಕ್ತವನ್ನು ಹೀರ್ಲಿಕ್ಕೆ ಇರೋದು? ಏನು ನಮ್ಮ ತೆರಿಗೆ ಕೊಡ್ತಾ ಇಲ್ವಾ ನಾವು? ಹೋದ ಬಾರಿ ಕೂಡ ನಾವು ಆದಷ್ಟು ಸಹಾಯ ನಮ್ಮ ರೈತರಿಗೆ ಮಾಡಿ, ನಮ್ಮ ಜನರಿಗೆ ಮಾಡಿ, ಅದಾದಮೇಲೆ NDRF ನಾಮ್ ಪ್ರಕಾರ, ಕೇಂದ್ರ ಸರ್ಕಾರದ ನಾಮ್ ಪ್ರಕಾರನೇ ನಾವು ನಿಮಗೆ ಅರ್ಜಿಗಳನ್ನು ಸಲ್ಲಿಸಿದ್ರಿ. ನೀವೇನು ಮಾಡಿದ್ರಿ? ₹1 ಬಿಡುಗಡೆ ಮಾಡಿಲ್ಲ. ಅದಾದಮೇಲೆ ನಮ್ಮ ರೈತರ ಹಿತಾಸಕ್ತಿ ಕಾಪಾಡಲಿಕ್ಕೆ ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ. ಸುಪ್ರೀಂ ಕೋರ್ಟ್ ಅವರು ಛೀಮಾರಿ ಹಾಕಿ ನೀವು ಅವರಿಗೆ ಕರ್ನಾಟಕದವರಿಗೆ ನೀವು ಪರಿಹಾರ ಕೊಡಬೇಕು ಅಂತಿದ್ದು. ಅದು ನಿಮ್ಮ ಇತಿಹಾಸ ಇದೆ, ತಿಳ್ಕೊಳ್ಳಿ ಫಸ್ಟು. ಆಮೇಲೆ ನೀವೇನು ಉಪಕಾರ ಮಾಡ್ತಾ ಇಲ್ಲ ಕನ್ನಡಿಗರ ಮೇಲೆ. ನಾವು ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ. ನಿಮ್ಮಿಂದ ಏನು ಉಪಕಾರ ಬೇಕಾಗಿಲ್ಲ ನಮಗೆ. ನಾವೇನು ತೆರಿಗೆ ಕೊಡ್ತಾ ಇದ್ದೀವಿ. IT ನಲ್ಲಿ ನಂಬರ್ 2 ಇದ್ದೀವಿ, GST ನಲ್ಲಿ ನಂಬರ್ 2 ಇದ್ದೀವಿ. IT ಇನ್ಫಾರ್ಮೇಷನ್ ಟೆಕ್ನಾಲಜಿ ಎಕ್ಸ್ಪೋರ್ಟ್ಸ್ನಲ್ಲಿ 4.5 ಲಕ್ಷ ಕೋಟಿ ರೂಪಾಯಿ ನಾವು ನಿಮ್ಮ ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ₹1 ನಮ್ಗೆ ವಾಪಸ್ ಬರ್ತಾ ಇಲ್ಲ. ಇದೆಲ್ಲ ಸ್ವಲ್ಪ ಗಮನಕ್ಕೆ ಇಟ್ಕೊಂಡು ಮಾತಾಡಿ. ಏನು ಸುಮ್ಮನೆ ಪುಕ್ಸಟೆ ನೀವು ಯಾರ ಮೇಲೋ ಏನು ಕನ್ನಡಿಗರ ಮೇಲೆ ದೊಡ್ಡ ಎಹಸಾನ್ ಮಾಡ್ತಾ ಇದೀವಿ, ದೊಡ್ಡ ಉಪಕಾರ ಮಾಡ್ತಾ ಇದೀವಿ ಅಂತಲ್ಲ. ನಮ್ಮ ಪಾಲು ನಮ್ಗೆ ಕೊಡಬೇಕು ಅಂತ ಕೇಳ್ತಾ ಇರೋದು ಅಷ್ಟೇ. ಈಗ ಪ್ರತಿ ₹100 ಏನು ತೆರಿಗೆ ಕೊಡ್ತೀವಿ, ನಮ್ಗೆ ಬರ್ತಾ ಇರೋದು ₹12 ಬರ್ತಾ ಇಲ್ಲ. ಉತ್ತರ ಪ್ರದೇಶಿಗೆ, ಮಧ್ಯಪ್ರದೇಶಿಗೆ 200-300 ಹೋಗ್ತಾ ಇದೆ ಅಲ್ರಿ ₹100ಗೆ. ಅದ್ರ ಬಗ್ಗೆ ಮಾತಾಡೋದು ಯೋಗ್ಯತೆ ಇದೆಯಾ BJP ಒಬ್ರಿಗೂ? ಈಗ 11 ವರ್ಷ ಆಯಿತು. ಏನು ಮಾಡಿದ್ದಾರೆ ಕರ್ನಾಟಕಕ್ಕೆ? ಏನು ಮಾಡಿದ್ದಾರೆ ಕಲಬುರಗಿಗೆ? ಇವರು ಲೆಕ್ಕ ಕೊಡಲಿ ನೋಡೋಣ. ಸುಮ್ಮನೆ ಇಲ್ಲಿ ಬಂದು ಬಾಯಿಗೆ ಬಂದಾಗ ಮಾತಾಡೋಕ್ಕಾಗಲ್ಲ. ವೈಮಾನಿಕ ಸಮೀಕ್ಷೆ ಮಾಡೋದ್ರಲ್ಲಿ ಮುಖ್ಯಮಂತ್ರಿಗಳು ತಪ್ಪೇನಿದೆ? ಹೋಗಿರೋದ ಬೋಟ್ನಲ್ಲಿ, ನಾನು ಹೋಗಿರೋದ ಬೋಟ್ನಲ್ಲಿ, ಅವ್ರು ಹೋಗಿರೋದ ಹಳ್ಳಿಗೆ. ನೋಡಿ, ಇದೆಲ್ಲ ಸುಮ್ಮನೆ ರಾಜಕೀಯಕ್ಕೆ ಮಾತಾಡಿದ್ರೆ ಓಕೆ. ಈಗ ಕಲಬುರಗಿಗೆ ಭಾಳ ಸಂತೋಷ ಏನಪ್ಪ ಅಂದರೆ, ನಾನು ಮಂತ್ರಿ ಆದಮೇಲೆ BJP ಎಲ್ಲ ನಾಯಕರು ಕಲಬುರಗಿಗೆ ಬರೋದು ಹ್ಯಾಬಿಟ್ ಹಾಕ್ಕೊಂಡಿದ್ದಾರೆ. ಸಂತೋಷ. ಮೋದಿ ಅವರಿಗೆ ಹೇಳಿ ಸ್ವಲ್ಪ ಬರೀ ಇಂಥ ಪುಕ್ಸಟೆ ಮಾತಾಡೋದಲ್ಲ, ಸ್ವಲ್ಪ ಪರಿಹಾರನೂ ಕೊಡ್ಸೋಕೆ ಹೇಳಿ. ನಮ್ದೇನಿದೆ ನಾವು ಕೊಡ್ತೀವಿ. ಎಲ್ಲ ಸಚಿವರುಗಳಿಗೆ ಬೆಂಗಳೂರಿಗೆ 1 ತಿಂಗಳ ಕಾಲ ಬರ್ಲಿಕ್ಕೆ ಹೇಳಬೇಡಿ. AC ರೂಮಿಂದ ಹೊರಬರ್ಬೇಕಂತ ಸಮೀಕ್ಷೆ ಇದೆ, ಪ್ರವಾಹ ಪೀಡಿತ ಆಗಿ ಆ ಸ್ಥಳಕ್ಕೆ ಹೋಗಿ ಅವ್ರದ್ದು ಎಷ್ಟು ಬಂತು? ಅವರಿಗೆ ಅವ್ರ ಸೀಟ್ ಎಷ್ಟು ಬಂತು BJP ಅವರಿಗೆ? 100 ದಾಟಿಲ್ಲ. ಅವ್ರು ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ ಆಡಳಿತ ಮಾಡೋದು. ನಾವೇನು BJPಗೆ ಅಟೆಂಡೆನ್ಸ್ ಹಾಕ್ಬೇಕಾಗಿರೋದು? ನಾವು ಅಟೆಂಡೆನ್ಸ್ ಹಾಕ್ಬೇಕಾಗಿರೋದು ಜನರ ಮಧ್ಯದಲ್ಲಿ. ಎಲ್ಲ ಶಾಸಕರು ಇದ್ದಾರೆ, ಎಲ್ಲ ಮಂತ್ರಿಗಳು ಇದ್ದಾರೆ. ಇವರು ವಿರೋಧ ಪಕ್ಷದಲ್ಲಿ ಇದ್ದವರು